ಥರ ಕೇಳಿಕೊಂಡು ತಮ್ಮನ್ನು ಒಂದು 3-4 ಮಂದಿ ಹಾಕ್ಕೊಂಡು ಹೋಗಿದ್ರೆ ಸರಳವಾಗಿ ವಿಸ್ತರಣೆ ಆಗ್ತದೆ. ಅದನ್ನು ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರಿಂದ ದೂರ ಸರಿದ್ರು. ಇವತ್ತು ಸಿದ್ದರಾಮಯ್ಯರು ಇಬ್ಬರೂ ಡಿ ಕೆ ಶಿ ಅವರು ದೂರ ಹೋಗಿದ್ದಾರೆ, ಸತೀಶ್ ಅವರು ದೂರ ಹೋಗಿದ್ದಾರೆ. ಇಬ್ಬರಲ್ಲಿ ಯಾರು ಒಳ್ಳೆಯವರು ಅನ್ನೋದನ್ನು ಕಾಲು ಹೊತ್ತಲಾಡಬೇಕು. ಈ ನೆಲೆಯಲ್ಲಿ ಈಗ ಅವ್ರಿಗೆ ಅನಿಸಿದ್ದು, ನಾನೇ ಯಾಕಪ್ಪ ಅಹಿಂದದ ಮೂಮೆಂಟನ್ನು ಮುಂದುವರಿಸಬಾರ್ದು, ನಾನೇ ಯಾಕೆ 2028ಕ್ಕೆ ಮುಖ್ಯಮಂತ್ರಿ ಮರಳಿ ಆಗಬಾರ್ದು ಅನ್ನೋ ವಿಚಾರಗಳು ಬಂದಿರ್ಬೋದು. ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕೀಯನ ಬಿಟ್ಟಿಲ್ಲಲ್ಲ, ಅವರು ನಿವೃತ್ತಿ ಘೋಷಣೆ ಮಾಡಿಲ್ಲ ನಮ್ಮ ಯಡಿಯೂರಪ್ಪನಂಗೆ. ಅದಕ್ಕಾಗಿ ಮತ್ತೆ ಮರಳಿ ರಾಜಕೀಯದಲ್ಲೇ ಕರ್ನಾಟಕದಲ್ಲಿ ತಮ್ಮದು ವರ್ಚಸ್ಸಪ್ಪ. ಯಾಕಂದ್ರೆ ಅಧಿಕಾರಿಗಳು ಅಂದ್ಗಳು ಯಾರೋ ಬರೋದಿಲ್ಲ. ಈಗ ಅನುಭವ ಬಂತು, ಅವ್ರಿಗೂ ಗೊತ್ತಿದ್ದ ವಿಷಯ ಅದ. ಯಾಕಂದ್ರೆ ಅವರ ಅನುಭವ ಭಾಳ ದೊಡ್ಡದ ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಹಿಂದ ಮೂಮೆಂಟನ್ನು ಸ್ಟಾರ್ಟ್ ಮಾಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯರ ಈ ಹೊಸ ಅವತಾರ, ಇದರಲ್ಲಿ ಯಾರ್ಯಾರಿಗೆ ಏನೇನು ಸಿಗ್ಬೋದು, ಸತೀಶ್ ಅವ್ರು ಮತ್ತೆ ಆತ್ಮೀಯರಾಗ್ಬೋದಾ, ಡಿ ಕೆ ಶಿ ಅವರು ಆತ್ಮೀಯರಾಗ್ಬೋದಾ, ಅಥವಾ ಮತ್ತೇನಾಗ್ಬೋದು, ಬೇಡ ಅವರಿಬ್ಬರನ್ನು ಬದಿಸರಿಸಿ ತಾವು ಮುಖ್ಯಮಂತ್ರಿ ಮುಂದಿನ ಗುರಿ ಇಟ್ಕೊಂಡು ಮಾಡ್ಬೋದಾ, ಇಲ್ಲ ಒಂದು ಈ ಮೂಮೆಂಟನ್ನು ಒ ಬಿ ಸಿಗಳಿಗೆ ಅನ್ಯಾಯ ಆಗ್ಯದ, ದಲಿತರಿಗೆ ಅನ್ಯಾಯ ಆಗ್ಯದ, ಮತ್ತು ಅದೇ ಕಾಲಕ್ಕೆ ಆದಿವಾಸಿಗಳಿಗೆ ಮೈನಾರಿಟಿಗೆ ಸಾಕಷ್ಟು ಅನ್ಯಾಯ ಆಗ್ಯದ, ಅವ್ರ ಅನ್ಯಾಯವನ್ನು ನ್ಯಾಯ ಒದಗಿಸೋಕೆ ಹೋರಾಟ ಮಾಡೋರಿದ್ದಾರೆ. ಯಾರಿಗೂ ಗೊತ್ತು ಏನೇಳೋದು ಅವ್ರ ತಲೆಯಲ್ಲೇ. ಆದರೆ ಅವ್ರ ತಲೆಯಲ್ಲಿ ಇರೋದು ಮಾತ್ರ ಸ್ಪಷ್ಟ ಆಗಿದೆ ಇವತ್ತು. ಇಲ್ಲಪ್ಪ ನಾನು ಅದನ್ನು ಮೂಮೆಂಟ್ ಮುಂದುವರಿಸ್ಕೊಂಡು ಹೋಗ್ಬೇಕು, ಹಿಂದೇನೋ ನಮ್ಮ ಫಾಲೋವರ್ಪ ಅಂತ ಅವ್ರ ಮಗ ಮಾತಾಡಿದ್ದೆ ಸತೀಶ್ ಅವರು. ಅವ್ರ ಬಗ್ಗೆನೂ ಏನೋ ಇಲ್ಲಿ ಮಾತಾಡ್ತಾ ಇಲ್ಲ, ನೋಡೋಣ ಇನ್ನೊಂದು ತೊಡೆ ದಿವಸ ಏನೇನು ಆಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಹೊಸ ಅವತಾರದಲ್ಲಿ ತಾವು ಈ ಒಂದು ಹೋರಾಟವನ್ನು ಗಟ್ಟಿಗೊಳಿಸ್ತಾರೇನು ಅನ್ನೋಂಥ ಪ್ರಶ್ನೆ ಇವತ್ತು ಮಾಡಿದ್ರೆ ನೋಡೋಣ ಏನಾಗ್ತದೆ. ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ. ಯಾಕಂದರೆ ಈಗ 2 ತಿಂಗಳಾದರೂ ಸಂಪುಟ ವಿಸ್ತರಣೆಯಾಗಿ ಅಷ್ಟೊಳಗೆ ಅನೇಕ ತಪ್ಪುಗಳನ್ನ ಸರಿಗಳನ್ನು ಡಿ ಕೆ ಶಿ ಅವ್ರು ಮಾಡ್ತಾಯಿದ್ದಾರೆ, ಹೆಚ್ಚು ತಪ್ಪು ಮಾಡಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯರು ಏನೋ ಒಂದು ವಿಶ್ವಾಸ ಇಟ್ಟು ಮುಖ್ಯಮಂತ್ರಿ ಮಾಡಲಿಕ್ಕೆ ಅಂದರು. ಇವತ್ತು ಸಿದ್ದರಾಮಯ್ಯರು ಸಹಿತ ಅವ್ರ ವಿರುದ್ಧ ಈ ಡೆವಲಪ್ಮೆಂಟ್ ನೋಡಿದಾಗ ಆಗ್ತಾ